ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನಂಬರ್ ಬ್ಲ್ಯಾಕ್ ಪ್ರೀತಿ ನಿರಾಕರಣೆ ಎರಡು ಕ್ಷುಲ್ಲಕ ಕಾರಣಕ್ಕೆ ಅಮಾಯಕ ಯುವತಿಯನ್ನು ಹಾಡು ಹಗಲೇ ಬರ್ಬರವಾಗಿ ಜನನಿಬಿಡ ಜಾಗದಲ್ಲೇ ಕುರಿತು ಎಸಗಿದಂಥ ನರಹಂತಕ ಚೇತನ್ ಕೊನೆಗೂ ಕೂಡ ಜೈಲು ಪಾಲಾಗಿದ್ದಾನೆ. ಇದು ಆತನಿಗೆ ಬರೆದಂಥ ಮಾನಶಯ್ಯೆ ಅಂತ ಅನೇಕ ಕಾನೂನು ತಜ್ಞರು ಭಾವಿಸ್ತಾ ಇದ್ದಾರೆ. ನೋಡಿ, ಸದ್ಯ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದಂಥ ಚೇತನನ್ನು ಒಂದು ದಿನ ಮುಂಚೆಯೇ ಸ್ಥಳ ಮಹಜರು ಪ್ರಕ್ರಿಯೆ ಎಲ್ಲ ವಿಚಾರಣೆಗಳನ್ನು ಮುಗಿಸಿ ಜೈಲಿಗೆ ಅಟ್ಟಲಾಗಿದೆ. ಇನ್ನು ಮುಂದೆ ಚೇತನ್ ಕತೆ ಮುಗೀತಾ? ನೋಡಿ, ಮಗ ಮಾಡದಂಥ ತಪ್ಪಿಗೆ ಕೊನೆ ಉಸಿರಿರೋವರೆಗೂ ಕೂಡ ನರಳಬೇಕಾದಂಥ ಅನಿವಾರ್ಯತೆ ಪೋಷಕರದ್ದು. ನೋಡಿ, ಇಂತಹ ಶೋಕ ಯಾವ ಫ್ಯಾಮಿಲಿಗೂ ಬೇಡ ಅನ್ನಿಸ್ಬಿಡುತ್ತೆ. ಸ್ನೇಹಿತರೆ, ಮತ್ತೊಬ್ಬ ಫಯಾಜ್ ಸಾಲಿಗೆ ಚೇತನ್ ಕೂಡ ಸೇರ್ಕೊಳ್ತಾ ಇದ್ದಾನೆ. ಇಲ್ಲಿವರೆಗೂ ಫಯಾಜ್ ಬೇಲ್ಗಾಗಿ ನಾಳಾಡಿದ್ದನ್ನು ನೀವು ಕೂಡ ಕಣ್ಣಾರೆ ನೋಡ್ತಾ ಇದ್ದೀರಿ. ನೇಹಾ ಉಸಿರನ್ನು ನಿಲ್ಲಿಸಿದಂಥ ವ್ಯಕ್ತಿ ಹುಬ್ಬಳ್ಳಿಯ ಫಯಾಜ್. ನೋಡಿ, ಹುಬ್ಬಳ್ಳಿಯ ಫಯಾಜ್ಗೆ ಇಲ್ಲಿವರೆಗೂ ಕೂಡ ಬೇಲ್ ಸಿಕ್ಕಿಲ್ಲ, ಕೋರ್ಟ್ ಕೊಡುವಂತೆಯೂ ಕೂಡ ಕಾಣ್ತಾ ಇಲ್ಲ. ಅದೇ ಲಿಸ್ಟ್ಗೆ ಇದೀಗ ಚೇತನ್ ಕೂಡ ಸೇರಿಕೊಳ್ತಾ ಇದ್ದಾನೆ. ಇದ್ರ ಜೊತೆಗೆ ಒಂದಿಷ್ಟು ಲಾವಣ್ಯ ಕೇಸ್ನ ಅಪ್ಡೇಟ್ಸ್ ಕೂಡ ನೋಡ್ತಾ ಹೋಗೋಣ. ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ 4 ದಿನಗಳು ಹಂತಕ ಚೇತನ್ಗೆ ಪೊಲೀಸ್ನವರು ನರಕ ದರ್ಶನ ಮಾಡಿಸಿದ್ದಾರೆ. ಪ್ರತಿಯೊಂದು ವಿಚಾರಣೆ ಕೂಡ ನಡೆಸಿದ್ದಾರೆ. ASP ಯಶ್ಕುಮಾರ್ ಶರ್ಮಾ ಮತ್ತು ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ನೇತೃತ್ವದ ಖಾಕಿ ಪಡೆ ಹಂತಕನನ್ನು ಜುಲೈ 29 ಮತ್ತು 30ರಂದು ತೀವ್ರ ಪೊಲೀಸ್ ಭದ್ರತೆಯಲ್ಲಿ ಉಪ್ಪಿನಂಗಡಿಯ ಆ ಕೃಷಿ ಸಲಕರಣೆಗಳ ಅಂಗಡಿಗೆ ಕರೆದುಕೊಂಡು ಹೋಗಿತ್ತು. ಮುಖಕ್ಕೆ ಕಪ್ಪು ಬಟ್ಟೆ ಸುತ್ತಕೊಂಡು ಬಂದಿದ್ದಂಥ ಚೇತನ್ ತಾನು CCTV ಕ್ಯಾಮ್ರಾದ ಕಣ್ಣು ತಪ್ಪಿಸಿ ಕಾಗದದಲ್ಲಿ ಸುತ್ತಿ ತಲವಾರು ಖರೀದಿ ಮಾಡಿದಂಥ ಜಾಗವನ್ನು ಪೊಲೀಸ್ನವರಿಗೆ ತೋರಿಸಿ ತಲೆ ತಗ್ಗಿಸಿ ನಿಂತ್ಕೊಂಡಿದ್ದ. ನೋಡಿ, ಅಂಗಡಿಯ ಸಿಬ್ಬಂದಿ ಕೂಡ ಹಂತಕನನ್ನು ಗುರುತಿಸಿ ಪೊಲೀಸರ ಎದುರು ಮಹತ್ವದ ಸಾಕ್ಷ್ಯಗಳನ್ನು ಕೂಡ ನುಡಿದಿದ್ದಾರೆ. ಇನ್ನು 4 ದಿನಗಳ ಕಾಲ ಆ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಆ ಮಾರಕಾಸ್ತ್ರವನ್ನು ಖರೀದಿ ಮಾಡಿದಂಥ ಅಂಗಡಿ ಮತ್ತು ಆ ಕೃತ್ಯ ನಡೆದಂಥ ಸ್ಥಳ, ಬಸ್ ನಿಲ್ದಾಣ ಸೇರಿದಂತೆ ಎಲ್ಲ ಕಡೆ ಕರಾರುವಕ್ಕಾಗಿ ಸ್ಥಳ ಮಹಜರು ಮುಗಿಸಿದಂಥ ಪೊಲೀಸ್ನವರು ಹಂತಕನ ವಿರುದ್ಧ ಭದ್ರವಾದಂಥ ಸಾಕ್ಷ್ಯಗಳನ್ನು ಕಲೆ ಹಾಕಿ ಚಾರ್ಜ್ ಶೀಟನ್ನು ಹಾಕಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ನಿನ್ನೆ ಅಂದರೆ ಜುಲೈ 31 ಪೊಲೀಸ್ ಕಸ್ಟಡಿಯ ಅವಧಿ ಮುಗಿದ ತಕ್ಷಣ ಚೇತನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಹಂತಕನ ಕ್ರೌರ್ಯ ಮತ್ತು ಸಾಕ್ಷ್ಯಗಳನ್ನು ಪರಿಶೀಲನೆ ಮಾಡಿದಂಥ ಕೋರ್ಟ್ ಆರೋಪಿ ಚೇತನ್ಗೆ ಈಗ ನ್ಯಾಯಾಂಗ ಬಂಧನ ಅಂದರೆ ಜುಡಿಷಿಯಲ್ ಕಸ್ಟಡಿ ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಸ್ನೇಹಿತರೆ, ಲಾವಣ್ಯಗಳನ್ನು ಮುಗಿಸಲೇಬೇಕು ಅಂತ ಕಂಕಣಬದ್ಧನಾಗಿದ್ದಂಥ ಹಂತಕ ಚೇತನ್ ಭೀಕರವಾದಂಥ ಪ್ಲ್ಯಾನನ್ನು ಮಾಡಿಕೊಂಡಿದ್ದ. ಅಂಗಡಿಗಳಲ್ಲಿ ಕತ್ತಿ ಕೇಳಿದ್ರೆ ಎಲ್ಲ ಅನುಮಾನ ಬರುತ್ತೋ ಅಂತ ಯೋಚನೆ ಮಾಡಿ ಉಪ್ಪಿನಂಗಡಿಯ ಕೃಷಿ ಸಲಕರಣೆಗಳ ಮಾರಾಟ ಮಳಿಗೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ. ಜುಲೈ ತಿಂಗಳ ಆ ದಿನ ಅಂಗಡಿಯೊಳಗೆ ಅತ್ಯಂತ ಕೂಲಾಗಿ ಎಂಟ್ರಿ ಕೊಟ್ಟಂಥ ಚೇತನ್ ಗಿಡ ಕತ್ತರಿಸುವಂಥ ಉದ್ದನೆಯ ಕೃಷಿ ಕತ್ತಿಯನ್ನು ತೋರಿಸೋದಕ್ಕೆ ಹೇಳ್ತಾನೆ. ಅಂಗಡಿಯ ಸಿಬ್ಬಂದಿ ಆ ತಲವಾರನ ಬಿಳಿ ಪೇಪರಲ್ಲಿ ಸುತ್ತಿ ಆತನ ಕೈಗಿಟ್ಕೊಳ್ತಾರೆ. ನೋಡಿ, ತಾನೇ ಆಯ್ದುಕೊಂಡು ಆ ಶಾರ್ಪ್ ಮಾರಕಾಸ್ತ್ರವನ್ನು ಪೇಪರ್ನಲ್ಲಿ ಇಟ್ಕೊಂಡು ಕ್ಯಾಶ್ ಕೊಟ್ಟರೆ ನನ್ನ ಮುಖ ಅವರಿಗೆ ನೆನಪಿನಲ್ಲಿ ಉಳಿಯಬಹುದು, ನನ್ನ ಮುಖಚರ್ಯ ರಿಜಿಸ್ಟರ್ ಆಗಬಹುದು ಅಂತ ಆತುರವಾಗಿ ಫೋನ್ಪೇಯನ್ನು ಮಾಡಿ ಅಲ್ಲಿಂದ ಓಡಿ ಬರ್ತಾನೆ. ಪೊಲೀಸ್ನವರು ತನಿಖೆ ಆರಂಭಿಸಿದಾಗ ಮೊದಲು ಸಿಕ್ಕಿದ್ದ ಉಪ್ಪಿನಂಗಡಿಯ CCTV ಸಾಕ್ಷ್ಯ. ಅದರ ಬೆನ್ನಟ್ಟಿದಂಥ ಬಂಟ್ವಾಳದ ಖಾಕಿ ಪಡೆ ಚೇತನ್ನ ಮೊಬೈಲ್ ಮತ್ತು ಬ್ಯಾಂಕ್ ಖಾತೆಯನ್ನು ಜಾಲಾಡಿದಾಗ ಆ ಫೋನ್ಪೇ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಬಯಲಿಗೆ ಬರುತ್ತೆ. ಸ್ನೇಹಿತರ, ಕಸ್ಟಡಿಯಲ್ಲಿದ್ದಂಥ ಹಂತಕನನ್ನು ಜುಲೈ 29 ಮತ್ತು 30ರಂದು ಅದೇ ಉಪ್ಪಿನಂಗಡಿಯ ಅಂಗಡಿಗೆ ಕರೆತಂದ ಪೊಲೀಸ್ನವರು ಬಿಗಿ ಭದ್ರತೆಯಲ್ಲಿ ಸ್ಥಳ ಮಹಜರು ಕೂಡ ನಡೆಸ್ತಾರೆ. ತಾನು ಫೋನ್ಪೇ ಸ್ಕ್ಯಾನ್ ಮಾಡಿದಂಥ ಜಾಗವನ್ನು ತೋರಿಸಿ ಹಂತಕ ಚೇತನ್ ಪೊಲೀಸರ ಮುಂದೆ ತಲೆ ತಗ್ಗಿಸಿ ನಿಂತ್ಕೊಳ್ತಾನೆ. ಇದೆಲ್ಲ ಪ್ರಕ್ರಿಯೆಗಳು ಕೂಡ ಆಗಿದೆ. ವೀಕ್ಷಕರೇ, ಇದನ್ನೇ ಹೇಳೋದು, ಕಾನೂನಿನ ಕಣ್ಣು ತುಂಬ ತೀಕ್ಷ್ಣವಾಗಿರುತ್ತೆ ಅಂತ. ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಇದೆಲ್ಲವೂ ಕೂಡ ನೋಡಿ, ಆತರವಾಗಿ ಆತ ಮಾಡಿಲ್ಲ, ತುಂಬ ಪ್ರೀ ಪ್ಲ್ಯಾನ್ಡಾಗಿ ಮಾಡಿದ್ದಾನೆ ಅಂತ ಹೇಳಿ ಒಂದು ದೊಡ್ಡ ಬಿಗ್ ಚಾರ್ಜ್ ಶೀಟನ್ನು ಹಾಕಲಿಕ್ಕೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಮೇಜರ್ ರೋಲ್ ಆಗ್ತವೆ. ಚೇತನ್ ತಾನು ಮಾಡಿದಂಥ ಕೃತ್ಯವನ್ನು ಆವೇಶದಲ್ಲಿ ಮಾಡಿದ್ದಲ್ಲ, ಬದಲಿಗೆ ದಿನಗಳ ಮುಂಚೆ ಪ್ಲ್ಯಾನ್ ಮಾಡಿ ಉಪ್ಪಿನಂಗಡಿಗೆ ಹೋಗಿ ಡಿಜಿಟಲ್ ಪೇಮೆಂಟ್ ಮಾಡಿ ಕತ್ತಿ ಖರೀದಿಸಿದಂಥ ಕೋಲ್ಡ್ ಬ್ಲಡೆಡ್ ಕೃತ್ಯ ಅನ್ನೋದಕ್ಕೆ ಈ ಫೋನ್ಪೇ ಟ್ರಾನ್ಸಾಕ್ಷನ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಅತ್ಯಂತ ಬಲವಾದಂಥ ಸಾಕ್ಷಿಗಳಾಗಿರೋದು. ಪೊಲೀಸ್ನವರು ಸಲ್ಲಿಸಲಿರ್ತಕ್ಕಂಥ ಚಾರ್ಜ್ ಶೀಟ್ನಲ್ಲೂ ಕೂಡ ಈ ಡಿಜಿಟಲ್ ಸಾಕ್ಷ್ಯವೇ ಹಂತಕನಿಗೆ ಜೀವಾವಧಿ ಶಿಕ್ಷೆಯನ್ನಾದರೂ ವಿಧಿಸಬಹುದು ಅಥವಾ ಗಲ್ಲು ಶಿಕ್ಷೆಯನ್ನಾದರೂ ಕೊಡಿಸ್ಲಿಕ್ಕೆ ಬಹಳ ಇಂಪಾರ್ಟೆಂಟ್ ರೋಲ್ ಕೂಡ ವಹಿಸುತ್ತೆ. ಸ್ನೇಹಿತರೆ, ಇನ್ನೊಂದು ಎಮೋಷ್ನಲ್ ಅಪ್ಡೇಟ್ಸನ್ನು ನಿಮಗೆ ಹೇಳಲೇಬೇಕು. ಲಾವಣ್ಯಗಳನ್ನು ಕಟುಕನಂತೆ ಜೀವ ತೆಗೆದಂಥ ಈ ಚೇತನ್ ಅಕ್ಕನ ಮದುವೆ
ಎಲ್ಲಿ ಬಂದಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ಸ್ ಕೊಡಲೇಬೇಕು. ನಿಜಕ್ಕೂ ಕೂಡ ನೋವು ತರಿಸುವಂಥದ್ದು. ಯಾಕೆಂದರೆ ಚೇತನ್ನ ಕ್ರೌರ್ಯ ಕೇವಲ ಒಂದು ಜೀವವನ್ನು ಮಾತ್ರ ಬಲಿ ಪಡೆದಿಲ್ಲ ಇಲ್ಲಿ, ಬದಲಿಗೆ ಆತನ ಸ್ವಂತ ಕುಟುಂಬವನ್ನು ಕೂಡ ನಡು ಬೀದಿಗೆ ತಂದು ನಿಲ್ಲಿಸಿರೋದು. ಇತ್ತ ಅಮಾಯಕ ಲಾವಣ್ಯ ಹೆತ್ತವರ ಹೊಡಲು ಬೆಂದು ಹೋಗಿಬಿಟ್ಟಿದ್ರೆ, ಅತ್ತ ಹಂತಕ ಚೇತನ್ನ ಸ್ವಂತ ಮನೆಯಲ್ಲೂ ಕೂಡ ಈಗ ಕಣ್ಣೀರಿನ ಮಹಾಪೂರ್ವೆ ಹರಿದು ಹೋಗಿದೆ. ವೀಕ್ಷಕರೇ, ತಮ್ಮ ಮಾಡಿದಂಥ ಭೀಕರ ಕೃತ್ಯದಿಂದಾಗಿ ಅಕ್ಕನ ಮದುವೆಯೇ ನಿಂತು ಹೋಗಿರೋದು, ಹಸೆಮಣೆ ಏರಬೇಕಾಗಿದ್ದಂಥ ಹೆಣ್ಣು ಮಗಳ ಭವಿಷ್ಯ ಇವತ್ತು ಸೈಕೋ ತಮ್ಮನಿಂದಾಗಿ ಕತ್ತಲ ಕೋಣೆಯಂತಾಗಿರೋದು. ಚೇತನ್ನ ಅಕ್ಕನಿಗೆ ಒಳ್ಳೆ ಕಡೆಯಿಂದ ಸಂಬಂಧ ಬಂದು ಮದುವೆ ಕೂಡ ನಿಶ್ಚಯ ಆಗಿರೋ ಸುದ್ದಿ ನಿಮಗೂ ಕೂಡ ಗೊತ್ತಿದೆ. ಅದನ್ನು ನಾವು ಕೂಡ ರಿವೀಲ್ ಮಾಡಿದ್ವಿ. ಅವ್ರ ಕುಟುಂಬದವ್ರನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಇಡೀ ಕುಟುಂಬ ಅಕ್ಕನ ಮದುವೆಯ ತಯಾರಿ ನಡೆಸ್ತಾ ಇತ್ತು. ಹೆತ್ತವರು ಮಗಳ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಕನಸು ಕಾಣ್ತಾ ಇದ್ರು. ಹುಡುಗನ ಮನೆಯವ್ರಿಗೂ ಇಲ್ಲಿವರೆಗೂ ಕೂಡ ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲ. ಈ ಘಟನೆ ನಡೆದ ಮೇಲೆ ಬಂದು ಮನೆಗೆ ಭೇಟಿ ಕೂಡ ಕೊಟ್ಟಿಲ್ಲ. ನ್ಯಾಯಾಂಗ ಬಂಧನಕ್ಕೊಳಗಾಗಿ ಜೈಲಿನ ಕಂಬಿ ಎಣಿಸ್ತಾ ಇರ್ತಕ್ಕಂಥ ಚೇತನ್ಗೆ ತನ್ನ ಅಕ್ಕನ ಬದುಕು ಹಾಳಾಗಿದ್ದಕ್ಕೆ ಕನಿಷ್ಠ ಪಶ್ಚಾತ್ತಾಪವಾದರೂ ಕೂಡ ಕಾಡುತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಅದೇ ಆಕ್ರೋಶ ಸಹಜವಾಗಿ ಯಾರಿಗಾದರೂ ಬಂದೇ ಬರುತ್ತೆ ನೋಡಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಫಯಾಜ್ ಕಥೆಯೇ ಚೇತನ್ಗೂ ಕೂಡ ಆಗುತ್ತೆ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಕಾನೂನು ತಜ್ಞರ ಪ್ರಕಾರ ಇಂಥ ಸಾರ್ವಜನಿಕ ಕೃತ್ಯದ ಕೇಸ್ಗಳಲ್ಲಿ ಆರೋಪಿಗಳಿಗೆ ಜಾಮೀನು ಸಿಗೋದು ಅಸಾಧ್ಯದ ಮಾತು. ಫಯಾಜ್ ಕೇಸ್ನಲ್ಲಿ ಹೇಗೆ ಪ್ರತ್ಯಕ್ಷ ಸಾಕ್ಷಿಗಳು ಮತ್ತು CCTV ಬಲವಾಗಿದ್ವೋ, ಅದೇ ರೀತಿ ಚೇತನ್ ಕೇಸ್ನಲ್ಲೂ ಕೂಡ ಪೊಲೀಸರ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಿರೋದು. ಉಪ್ಪಿನಂಗಡಿಯ ಕೃಷಿ ಮಳಿಗೆಯಲ್ಲಿ ಚೇತನ್ ಆ ಒಂದು ಮಾರಕಾಸ್ತ್ರವನ್ನು ಖರೀದಿ ಮಾಡಿದಂಥ CCTV ದೃಶ್ಯ ಒಂದಾದರೆ, ಆತ ಕ್ಯಾಶ್ ಕೊಡದೆ ತನ್ನ ಮೊಬೈಲ್ನಿಂದ ಮಾಡಿದಂಥ ಫೋನ್ಪೇ ಡಿಜಿಟಲ್ ಟ್ರಾನ್ಸಾಕ್ಷನ್ ID ಎರಡನೇ ಬಿಗಿ ಉರುಳಾಗ್ತಾ ಇರೋದು, ಇವೆಲ್ಲವೂ ಕೂಡ ಆವೇಶದಿಂದ ನಡೆದ ಕೃತ್ಯ ಅಲ್ಲ ಅನ್ನೋದನ್ನು ಸಾಬೀತುಪಡಿಸ್ಲಿಕ್ಕಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ಗಳು. ವೀಕ್ಷಕರೇ, ಹುಬ್ಬಳ್ಳಿಯ ಫಯಾಜ್ ಇರಲಿ ಅಥವಾ BC ರೋಡ್ನ ಚೇತನ್ ಇರಲಿ, ಇಂಥ ಸೈಕೋ ಪ್ರೇಮಿಗಳಿಗೆ ಸಮಾಜದಲ್ಲಿ ಬದುಕೋ ಹಕ್ಕೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಅಂದರೆ, ಇದೇ ಹುಬ್ಬಳ್ಳಿಯ ಫಯಾಜ್ ಅನ್ನೋ ವ್ಯಕ್ತಿ, ನಾವು ಅದನ್ನು ಧರ್ಮದ ಆ್ಯಂಗಲ್ನಲ್ಲಿ, ಕೋಮೆ ಆ್ಯಂಗಲ್ನಲ್ಲಿ ಅದನ್ನು ದೊಡ್ಡ ಸುದ್ದಿಯನ್ನು ಮಾಡಲಾಯಿತು. ಅನೇಕ ರಾಜಕಾರಣಿಗಳು ಪೊಲಿಟಿಕಲ್ ಆ್ಯಂಗಲ್ನ ತೆಗೆದುಕೊಳ್ತು. ಅವ್ರ ಕುಟುಂಬ ಹೆಚ್ಚಾಗಿ BJP ಕ್ಯಾಂಡಿಡೇಟ್ ಕಾರ್ಪೊರೇಟರ್ ಆಗಿದ್ದರಿಂದ ಅದೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಅನ್ನೋ ಥರದ ಚರ್ಚೆಗಳಾಗುತ್ತೆ. ಬಟ್ ಏನೇ ಇರಲಿ, ಇವ್ರು ಮಾಡಿರ್ತಕ್ಕಂಥ ಕೃತ್ಯ ಏನಿದೆ ಅದರ ಪರಿಣಾಮ ಮತ್ತು ಪರಿಮಾಣ ಎರಡೂ ಕೂಡ ತುಂಬ ಘನಘೋರವಾಗಿರೋದ್ರಿಂದ ಅವ್ರಿಗೆ ಶಿಕ್ಷೆ ಅಂತೂ ಕಟ್ಟಿಟ್ಟ ಬುತ್ತಿ. ನಾವಿಂಥ ಸೈಕೋ ಪ್ರೇಮಿಗಳಿಗೆ ಸಮಾಜದಲ್ಲಿ ಬದುಕೋ ಹಕ್ಕೇ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ತಾನು ಸತ್ತು ತಪ್ಪಿಸ್ಕೊಳ್ಬಹುದು ಅಂದ್ಕೊಂಡಿದ್ದಂಥ ಚೇತನ್ಗೆ ವಿಧಿ ಇಲ್ಲಿ ಬಿಡ್ತಾ ಇಲ್ಲ, ಜೊತೆಗೆ ಕಾನೂನು ಕೂಡ ಬಿಡೋದಿಲ್ಲ. ಪೊಲೀಸ್ನವರು ಚಾರ್ಜ್ ಶೀಟ್ ಸಲ್ಲಿಸ್ತಾ ಇದ್ದಾಗೆ ಇವರಿಗೆ ಜೀವಾವಧಿ ಅಥವಾ ಗಲ್ಲು ಶಿಕ್ಷೆ ಫಿಕ್ಸ್ ಆಗುತ್ತೆ. ಒಂದು ಕಡೆ ಪ್ರೀತಿ ಹೆಸರಲ್ಲಿ ಕೃಷಿ ಮಾರಕಾಸ್ತ್ರವನ್ನು ಹಿಡಿದು ಮೆರೆದಂಥ ಈ ನರಾಧಮನಿಗೆ ಜೈಲಿನ ಕತ್ತಲ ಕೋಣೆಯ ಶಾಶ್ವತ ವಿಳಾಸ ಕೂಡ ಆಗುತ್ತೆ. ಆದರೆ ಕುಟುಂಬದವ್ರ ನೋವು ಇಲ್ಲೂ ಅಷ್ಟೇ, ಹುಬ್ಬಳ್ಳಿಯ ಕೇಸಲ್ಲೂ ಅಷ್ಟೇ, ಈ ಥರದ ಅನೇಕ ಕೇಸ್ಗಳಲ್ಲೂ ಕೂಡ ಆಗೋಗ್ಬಿಟ್ಟಿದೆ. ಜುಲೈ 31 ನ್ಯಾಯಾಂಗ ಬಂಧನದ ಆದೇಶ ಈ ಸೈಕೋವಿನ ಅಹಂಕಾರಕ್ಕೆ ಬಿದ್ದ ಕೊನೆಯ ಉರುಳು ಅಂತ ಹೇಳಿ ನಾನು ಭಾವಿಸ್ತೇನೆ. ನೋ ಬೇಲ್, ಓನ್ಲಿ ಜೈಲ್. ಇನ್ನುಳಿದ ಬದುಕೆಲ್ಲ ಜೈಲಿನ ಕಂಬಿ ಎಣಿಸೋದೇ ಇವನ ಒಂದು ಕೊನೆಯ ಒಂದು ಆಯ್ಕೆ ಆಗಿರೋದು. ಹುಬ್ಬಳ್ಳಿಯ ಫಯಾಜ್ ಹಾದಿಯಲ್ಲೇ ಹೊರಟಿರ್ತಕ್ಕಂಥ ಈ ಕರಾವಳಿಯ ಕಟಕನಿಗೆ ಕಾನೂನು ತಕ್ಕ ಶಾಸ್ತಿ ಮಾಡಲಿದೆ. ಆ ಒಂದು ಅಪ್ಡೇಟ್ಸ್ಗಳ ಸಮೇತವಾಗಿ ಫ್ಯೂಚರ್ನಲ್ಲಿ ಏನೆಲ್ಲ ಆಗಬಹುದು ಅನ್ನೋ ಒಂದಿಷ್ಟು ಸ್ಟೋರಿಗಳ ಸಮೇತ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.